ಯಜಮಾನ್ರೆ ಎಲ್ಲೋಯ್ತಾ ಇದ್ದೀರಾ? ಈ ಹಟ್ಟಿ ಋಣ ಮುಗಿತಪ್ಪ. ಅದಕ್ಕೆ ಈ ಹಟ್ಟಿನ ಹಳ್ಳಿನ ಬಿಟ್ಟು ಹೋಯ್ತಾ ಇವನೇ. ಹೋಗಿವ್ರಂತೆ, ಒಂದು ನಿಮಿಷ ಒಳಗೆ ಬಂದು. ಯಾಕಪ್ಪ? ಎಲ್ರೂ ಮರವಾದಿಯಿಂದ ನನ್ನನ್ನು ಕಳಿಸ್ಕೊಟ್ಟವ್ರೆ. ಈಗ ನಾನು ಮರವಾದಿಂದ ಹೋದ್ರೆ ನನಗೆ ಒಳ್ಳೇದು. ನಾ ಹೇಳೋ ಮಾತು ಕೇಳಿ, ಒಂದು ನಿಮಿಷ ಬನ್ನಿ ಇಲ್ಲಿ. ಅಳಿಮಯ್ಯ, ಅವ್ರಿಗೆ ಅದೇನು ಕೇಮ ಐತದೇನೋ ಅದಕ್ಕೆ ಹೋಯ್ತವ್ರೆ. ಯಾಕೆ ಒಳಗೆ ಕರಿತೀಯ ಮತ್ತೆ? ಅಲ್ಲ, ಇವಾಗ ಎಲ್ಲಿಗೆ ಹೋಯ್ತಿದ್ದೀರಾ? 8 ವರ್ಷ ಎಲ್ಲೋ ಇದ್ದ ಜೀವಕ್ಕೆ ಈ ಹಳ್ಳಿನಾಗೆ ಒಂದು ನೆಲೆ ಸಿಕ್ತಲ್ಲ, ಹಂಗೆಯ ಎಲ್ಲಾದ್ರೂ ನೆಲೆ ಸಿಕ್ತದ್ ಬಿಡು. ನೀವು ಮೊದಲು ಏನು ಕ್ಯಾಮೆ ಮಾಡ್ತಿದ್ರಿ? ಹೊಸ ದಿನದಿಂದ ಈ ಹಳ್ಳಿನಾಗಿರೋ ದೇವಸ್ಥಾನದಾಗೆ ಲೆಕ್ಕ ನೋಡ್ಕೊಳ್ಳೋ ಕ್ಯಾಮೆ ಮಾಡ್ತಿದ್ದೆ. ಓ, ಈಗ ಅಲ್ಲಿಗೆ ಹೋಯ್ತಿದ್ದೀರಾ? ಅಲ್ಲಪ್ಪ, ಅವರು ನನ್ನನ್ನು ನಂಬಿ ಕ್ಯಾಮೆ ಕೊಟ್ಟಿದ್ರು. ನನ್ನನ್ನು ನಾನು ಕಾಪಾಡ್ಕೊಳ್ಳೋಕೆ ಈಟದಿಂದ ಈ ಹಟ್ಟಿನಾಗಿದ್ದೆ. ಈಗ ಹೆಂಗಪ್ಪ ಅಲ್ಲಿಗೆ ಹೋಗ್ಲಿ? ಹಿಂಗೆ ಹೋಯ್ತಾ ಇರ್ತೀನಿ, ಎಲ್ಲೋ ಒಂದ್ ಕಡೆ ನೆಲೆ ಸಿಕ್ತದ್ ಬಿಡು. ನಿನ್ ಗಂಡ ಏನೋ ಮಸ್ಲತ್ ಮಾಡ್ತಾರ ಕಣವ. ಏನೇ ಮಾಡಿದ್ರು ರಂಗೇಗೌಡ ನನ್ನ ಮಾತು ಮೀರಿ ಅವ್ರನ್ನ ಎಟ್ಟಿಲಿ ಇರ್ಸ್ಕೊಳಕ್ಕಿಲ್ಲ. ಸುಮ್ಕಿರು. ಸರಿನಪ್ಪ, ನಾನಿನ್ ಬರ್ತೀನಿ. ನೋಡ್ದ, ನನ್ನ ಮಗ ಸುಮ್ಕೆ ಕತೆ ಕೇಳ್ತಾನೆ. ನನ್ನ ಅನುಮತಿ ಇಲ್ಲದೆ ಅವನ ಕಣ್ಣೀರು ಒರೆಸೋದಿಲ್ಲ ಅನ್ನೋದು ನಂಗೆ ಸಂದಾಗ ಗೊತ್ತಿತ್ತು. ನಿಂಗೆ ಇವಾಗ ಅರ್ಥ ಆಯ್ತೆ? ಅರ್ಥ ಆಯ್ತು ಕಣ್ಬಿಡವ. ಒಟ್ಟಾಗಿ ಹೆಂಗೋ ನಿನ್ ಗಂಡ ಅಟ್ಟಿ ಬಿಟ್ಟು ಹೊಲಗ್ತಾವನಲ್ಲ, ಆಡ್ ಸಾಕು. ಒಂದು ನಿಮಿಷ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನೀವು ಈ ಹಟ್ಟಿಲೇ ಇದ್ದು ಲೆಕ್ಕ ಬರ್ಕೊಂಡಿರಿ. ಅದೇನು ಸಂಬಳ ಬೇಕೋ ನಾನು ಕೊಡ್ತೀನಿ. ಇಲ್ಲೇ ಇರ್ತೀರಾ ಹೇಳಿ? ಅದೇನು ಕ್ಯಾಮೆ ಕೊಟ್ಟರು ಮಾಡ್ಕೊಂಡಿರ್ತೀನಪ್ಪ. ಸರಿ, ಸಂಬಳ ಏಟ್ ಬೇಕು ಹೇಳಿ? ನೀನು ನನ್ನ ಮೇಲೆ ನಂಬಿಕೆ ಇಟ್ಟು ಕ್ಯಾಮೆ ಕೊಟ್ಟು ಇಲ್ಲಿರಕ್ಕೆ ಅವಕಾಶ ಕೊಟ್ಟಿದ್ಯಲ್ಲ, ಆಟ ಸಾಕಪ್ಪ. ವಿರೂತಿಯಿಂದ ನನ್ನನ್ನ ಮಾತಾಡ್ತೀಯಲ್ಲ, ಅದೇ ನನಗೆ ಉಡುಗೊರೆ. ಸಂಬಳ ತಗೊಂಡು ನಾನು ಯಾರಿಗಪ್ಪ ಕೊಡ್ಲಿ? 2 ಹೊತ್ತು ಊಟ ಕೊಡು, ಆಟ ಸಾಕು. ಸರಿ, ನಿಮ್ಮ ಇಷ್ಟ. ನೀವೇನು ಚಿಂತೆ ಇಲ್ಲದೆ ಈ ಹಟ್ಟಿನಲ್ಲೇ ಇರಿ. ರಂಗೇಗೌಡ, ಇದೇನಿಲ್ಲ ಇದ್ಕಿದ್ದಂಗೆ ಅವ್ರು ಇಲ್ಲೇ ಇಟ್ಕೊಂಡು ಕ್ಯಾಮೆ ಮಾಡಿ ಅಂದ್ರೆ ಹೆಂಗ್ ಹೇಳು? ಇಲ್ಲಿ ಯಾರ್ಯಾರನ್ನ ಇಟ್ಕೊಂಡ್ರೆ ಕ್ಯಾಮೆ ಆಗಕ್ಕಿಲ್ಲ. ಹಟ್ಟಿಲಿರೋದೆಲ್ಲ ಖಾಲಿ ಆಯ್ತದೆ. ಅವ್ವ, ಈ ನಿಮ್ಮ ಅಣ್ಣ, ಅತ್ತಿಗೆ ಮತ್ತೆ ಅವ್ರ ಮಗಳೇ ಈ ಹಟ್ಟಿನಾಗೆ ದಂಡ್ಪಿಂಡಿಗಳಂಗೆ ಬದುಕ್ತಿಲ್ವೇ? ಅವ್ರಿಗೆ ಇಟ್ಟಾಕೋ ಬದಲು ಈ ವಯ್ಯಂಗೆ ಇಟ್ಟಾಕಿದ್ರೆ ಅದ್ಯಾರು ಒಳ್ಳೇದೇ ಮಾಡ್ತಾನೆ. ನೀನೇನು ಯೋಚನೆ ಮಾಡಬೇಡ ಬಿಡವ. ಆದ್ರೂ ಸುಮ್ಕೆ ಯಾಕೆ ಮಗ? ಅವ್ವ, ಇವ್ರೇನು ಸುಮ್ಕೆ ಇರೋದು ಬೇಡ ಕಣವ್ವ. ಈ ಹಟ್ಟಿ ಲೆಕ್ಕದ ವ್ಯವಹಾರನೆಲ್ಲ ಇವ್ರಿಗೆ ವಹಿಸಿವ್ನಿ, ಅವರೇ ಎಲ್ಲ ನೋಡ್ಕೊತಾರೆ ಬಿಡು.